ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ವೀಕ್ಷಕರೇ. ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ವೀಕ್ಷಕರೇ. ಮಹಿಮಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನನ್ನ ಮಗಳು ಮತ್ತು ಅಳಿಯ ನಮ್ಮನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮಕ್ಕಳು ಬಂದರೆ ನಮಗೆಲ್ಲ ಖುಷಿ. ಅವರೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಮಗಳು ಕೂಡ ಕರ್ಕೊಂಡು ಹೋಗ್ತಾಳೆ, ಮಗ ಕೂಡ ಕರ್ಕೊಂಡು ಹೋಗ್ತಾರೆ. ಅವರ ಅತ್ತೆ ಮಾವಂದರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಎಲ್ಲ ತೆಗೆದುಕೊಡ್ತಾರೆ. ಅವರು ಏನು ಬೇಕು ಅದೆಲ್ಲ ತೆಗೆದುಕೊಡ್ತಾರೆ. ನಮ್ಮ ಮಕ್ಕಳನ್ನು ದೇವರು ಒಳ್ಳೆಯದು ಮಾಡಲಿ. ನೋಡಿ, ಇಲ್ಲಿ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಇದು ಹೋಲ್ಸೇಲ್ ಅಂಗಡಿ ನೋಡಿ, ಶಾಪ್. ಇದು ದೊಡ್ಡ ಶಾಪ್, ಹೋಲ್ಸೇಲ್. ಇದು RD ಸೋದವರ ಅಂಗಡಿಯ ಎದುರೇ ಕಡೆ ಇದೆ. ನಾವು ಮೊದಲು RD ಸೋದಕ್ಕೆ ಹೋದದ್ದು. ಅಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಗಿತ್ತು. ಅಲ್ಲಿ ತುಂಬ ಪರ್ಚೇಸ್ ಮಾಡಿದ್ದೇವೆ RD ಸೋದದಲ್ಲಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹಾಕ್ತೇನೆ. ಮತ್ತು ಇಲ್ಲಿ ನಾನು ನೈಟಿ ಮತ್ತು ನನಗೆ ಹಾಕುವ ಡ್ರೆಸ್ ಎಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ದು. ಹೋಲ್ಸೇಲಲ್ಲಿ ನನಗೆ ಇದು ಸಲ್ವಾರ್ ಸೆಟ್ಟಿಂಗ್ ಸೆಟ್ಟೇ ಬೇಕಿತ್ತು. ಅದಕ್ಕೆ ಅಲ್ಲಿಗೆ ಹೋದದ್ದು ನಾವು. ಅಲ್ಲಿ ನಮಗೆ ಸಿಕ್ಕಿತು. ನೋಡಿ, ಇದು RD ಸೋದ ಶಾಪ್, ದೊಡ್ಡ ಶಾಪ್ ಅವರದ್ದು. ಒಳ್ಳೆ ದೊಡ್ಡ ಬಟ್ಟೆ. ಇಲ್ಲೆಲ್ಲ ನಾವು ಪ್ರತಿ ಸಲ ಅಲ್ಲಿಗೆ ಹೋಗ್ತೇವೆ. ಬಟ್ಟೆ ಅವರಿಗೆ ಶರ್ಟ್ ಪೀಸ್ ಎಲ್ಲ ಪ್ಯಾಂಟ್ ಪೀಸ್ ತಗೊಳ್ಳಿಕ್ಕೆ ಅಲ್ಲಿಗೆ ಹೋಗೋದು. ಮತ್ತು ಇದು ನೋಡಿ, ಇನ್ನೊಂದು ಅಂಗಡಿ. ಅಂಗಡಿ ಹೆಸರು ಗೊತ್ತಿಲ್ಲ. ಇದು ಶಾಪ್, ದೊಡ್ಡ ಶಾಪ್ ಇದು ಕೂಡ. ಇಲ್ಲಿ ನಾವು ನನ್ನ ಹಸ್ಬೆಂಡಿಗೆ ಬನಿಯನ್ಸ್ ಎಲ್ಲ ಇಲ್ಲಿ ಪರ್ಚೇಸ್ ಮಾಡಿದೆ. ಮತ್ತು ಮನೆಯಲ್ಲಿ ಹಾಕಲಿಕ್ಕೆ ಅವರಿಗೆ ಪ್ಯಾಂಟ್ ಎಲ್ಲ ಬೇಕಾಗ್ತದೆ, ಅದನ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ದು ನಾವು. ಅವರಿಗೆ ಬೇಕಾದ ಪ್ಯಾಂಟ್ ಮತ್ತು ಬನಿಯನ್ ಅವರೆಲ್ಲದನ್ನು ಹಾಕೋದಿಲ್ಲ, ಅವರಿಗೆ ಬೇಕಾದದ್ದನ್ನು ಮಾತ್ರ ಹಾಕೋದು. ಹಾಗೆ ಇಲ್ಲಿಗೆ ಬಂದಿದ್ದೇವೆ ನಾವು. ದೊಡ್ಡ ಶಾಪ್ ಇದು ಕೂಡ. ಒಳ್ಳೆ ಬಟ್ಟೆ ಕೂಡ ಉಂಟು ಇಲ್ಲಿ. ಅವರಿಗೆ ಬೇಕಾದದ್ದು ಸಿಗುವುದೇ ಇಲ್ಲ ಕೆಲವೊಮ್ಮೆ. ಅವರಿಗೆ ಟೀ ಶರ್ಟ್ ಬೇಕಾಗ್ತದೆ, ಅಂದರೆ ಕಾಲರ್ ಇದ್ದದ್ದು ಬನಿಯನು ಟೀ ಶರ್ಟ್. ಅವರಿಗೆ ಬೇಕಾದದ್ದು ಮಾತ್ರ ತಗೊಳ್ಳೋದು. ನನ್ನ ಪ್ಯಾಂಟು ಕೂಡ ಹಾಗೆ. ಅಲ್ಲಿ ಒಳ್ಳೆಯದು ಸಿಕ್ತು ಮಾತ್ರ ಅವರಿಗೆ ಬೇಕಾದದ್ದೇ ಸಿಕ್ತು. ನೋಡಿ, ನಮಗೆ ತುಂಬ ಆಯಾಸ ಆಯಿತು. ಮತ್ತೆ ಕೂತ್ಕೊಂಡದ್ದು. ಎಲ್ಲ ನಾವಿಲ್ಲಿ ಊಟಕ್ಕೆ ಬಂದಿದ್ದೆ. ಅಲ್ಲೆಲ್ಲ ಪರ್ಚೇಸ್ ಮಾಡಿ 1 ಗಂಟೆ ಆಗಿದೆ. ಊಟಕ್ಕೆ ಬಂದಿದ್ದೆ ಪರ್ಚೇಸ್ ಮಾಡಿ. ಹೇಗಿತ್ತು ನೋಡಿ. ಅವರು ಮಸಾಲೆ ದೋಸೆ ತಂದಿಟ್ಟಿದ್ದಾರೆ. ಅವರದನ್ನು ಎಲ್ಲ ತಿಂತಾ ಇದ್ದಾರೆ. ನಮ್ಮ ಮಗನಿಗೆ ತುಂಬ ಹಸಿವಾಗಿದೆ. ಎಮ್ಮಿ ಅಂತ ಹೇಳ್ತಾರೆ, ಒಳ್ಳೆದುಂಟಂತೆ. ಇಲ್ಲಾದರೆ ಹಾಗೆಲ್ಲ ತಿನ್ನುವುದಿಲ್ಲ. ಅವನಿಗೆ ಹಸಿವಾಗಿದೆ ತುಂಬ. ಇನ್ನೂ ಇಲ್ಲದ್ರೆ ಅವನಿಗೆ ನಾವಲ್ಲಿ ಗಡ್ಬಡ್ ತೆಗೆದು ಅವನಿಗೆ ಅದೆಲ್ಲ ತಿನ್ನೋದಿಲ್ಲ. ಅವನಿಗೇನೋ ಬೇರೆ ಆರ್ಡರ್ ಮಾಡಿದ್ದೆ ಅಂತ ಗೊತ್ತಿಲ್ಲ. ಡ್ಯಾಡಿಯಲ್ಲಿ ಕುಡಿತಾರೆ ಬೇಕಾದ್ರೆ. ಇದ್ದಾರೆ ಮಕ್ಕಳು ತರಲಿಕ್ಕೆ ಹೇಳಿದ್ದಾರೆ. ಐಸ್ ಕ್ರೀಮ್ ಇಲ್ಲ ಅಂತ ಹೇಳಿ ನಮ್ಮನೆ ನನಗೆ ಒಳ್ಳೆಯದಾಗಿತ್ತು, ತುಂಬ ಒಳ್ಳೆಯದು. ಆನಂತರ ನಾವು ಅಲ್ಲಿಂದ ಹೊರಟ ವೀಕ್ಷಕರೇ ಮನೆಗೆ. ನೋಡಿ, ಥ್ಯಾಂಕ್ ಯು ವೀಕ್ಷಕರೇ.
ವೀಕ್ಷಕರೇ, ಧನ್ಯವಾದಗಳು.